ವಿಫೋರ್ ನ್ಯೂಸ್ಗೆ ಸ್ವಾಗತ. ಕತೆ ಕಾರಣ. ಚುನಾವಣಾ ಕಣದ ದೌಡು ಎಲ್ಲೆಡೆ ಕಂಡುಬರ್ತಾ ಇದೆ. ಅದರ ನಡುವೆ ಚುನಾವಣಾ ಬಾಂಡ್ ರಾಡಿ ಎಲ್ಲೆಡೆ ಎರಚಲ್ಪಟ್ಟಿದೆ. ಈ ಚುನಾವಣಾ ಬಾಂಡ್ ಸಂಪೂರ್ಣ ವಿವರವನ್ನು SBI ಚುನಾವಣಾ ಆಯೋಗಕ್ಕೆ ಸಲ್ಲಿಸಿದ ಮೇಲೆ ಚುನಾವಣಾ ಆಯೋಗ ಏನಾದರೂ ಕ್ರಮ ತೆಗೆದುಕೊಂಡಿದೆ ಅಂದರೆ ಏನೂ ತೆಗೆದುಕೊಂಡಿಲ್ಲ. ಹಾಗಾದರೆ ಅದಕ್ಕೆ ಯಾಕೆ ಸಲ್ಲಿಸಿದ್ದು? ಚುನಾವಣಾ ಬಾಂಡ್ ಅಕ್ರಮ ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ. ಅದರ ಮಾಹಿತಿಯನ್ನು ಮುಚ್ಚಿಟ್ಟು ಉಗಿದ ಮೇಲೆ SBI ಚುನಾವಣಾ ಆಯೋಗಕ್ಕೆ ನೀಡಿದೆ. ಚುನಾವಣಾ ಆಯೋಗ ಅದನ್ನು ಜಾಲತಾಣದಲ್ಲಿ ಪ್ರಕಟಿಸಿದೆ. ಯಾರ್ಯಾರು ಕಳ್ಳರು ಅಂತ ಗೊತ್ತಾಗಿದೆ. ಹಾಗಾದರೆ ಚುನಾವಣಾ ಆಯೋಗ ಯಾಕೆ ಯಾವುದೇ ಕ್ರಮವನ್ನು ತೆಗೆದುಕೊಂಡಿಲ್ಲ? ಒಂದೇ ಉದಾಹರಣೆಯನ್ನು ನೋಡೋಣ. ಚುನಾವಣಾ ಬಾಂಡ್ನ ಸಂಪೂರ್ಣ ವಿವರವನ್ನು SBI ಚುನಾವಣಾ ಆಯೋಗಕ್ಕೆ ಸಲ್ಲಿಸಿದ ಮೇಲೆ ದಿಲ್ಲಿ ಮುಖ್ಯಮಂತ್ರಿ ಕೇಜ್ರಿವಾಲ್ ಅವರ ಬಂಧನ ಆಗಿದೆ. ಆದರೆ ಚುನಾವಣಾ ಬಾಂಡ್ ಕಳ್ಳರ ಬಂಧನವಾಗಲಿ ಅವರ ಬಗೆಗಿನ ಕ್ರಮ ತೆಗೆದುಕೊಳ್ಳುವ ಸೂಚನೆಯಾಗಲಿ ಕಂಡು ಬಂದಿಲ್ಲ. ಅರವಿಂದ ಕೇಜ್ರಿವಾಲ್ ಅವರ ಬಂಧನಕ್ಕೆ ಕಾರಣವಾದುದೇನು? ಶರತ್ ಚಂದ್ರ ರೆಡ್ಡಿ ಎನ್ನುವಂಥ ಒಬ್ಬ ಕದೀಮ ಅವರ ಹೆಸರನ್ನು ಹೇಳಿದ್ದರಿಂದ ಬಂಧನವಾಗಿದೆ. ಈ ಶರತ್ ಚಂದ್ರ ರೆಡ್ಡಿ ಯಾರು? ಶರತ್ ಚಂದ್ರ ರೆಡ್ಡಿ ಅರಬಿಂದೋ ಫಾರ್ಮಾ ಎನ್ನುವ ಸಂಸ್ಥೆಯ ಮಾಲೀಕ ಹಾಗೂ ಸಾಕಷ್ಟು ಮದ್ಯಪಾನದ ವ್ಯಾಪಾರದಲ್ಲಿ ತೊಡಗಿರುವಂಥ ಬಿಸ್ನೆಸ್ ಮ್ಯಾನ್. ಇವನಿಗೂ BJPಗೂ ಏನು ಸಂಬಂಧ? BJPಯಲ್ಲಿ ನೇರವಾಗಿ ಈ ಶರತ್ ಚಂದ್ರ ರೆಡ್ಡಿ ಇಲ್ಲ. ಆದರೆ ಈ ಶರತ್ ಚಂದ್ರ ರೆಡ್ಡಿ ಕಳೆದ 2 ವರ್ಷಗಳಲ್ಲಿ 52 ಕೋಟಿ ರೂಪಾಯಿಯ ಚುನಾವಣಾ ಬಾಂಡ್ ಖರೀದಿಸಿ ಅದರಲ್ಲಿ 35 ಕೋಟಿ ರೂಪಾಯಿಗಳನ್ನು BJPಗೆ ದೇಣಿಗೆಯಾಗಿ ನೀಡಿದ್ದಾರೆ. ಉಳಿದುದನ್ನು BRS ಭಾರತ್ ರಾಷ್ಟ್ರೀಯ ಸಮಿತಿ ತೆಲಂಗಾಣದ್ದು ಮತ್ತು ತೆಲುಗುದೇಶಂ ಆಂಧ್ರದ ತೆಲುಗುದೇಶಂ ಪಕ್ಷಕ್ಕೆ ನೀಡಿದ್ದಾರೆ. 2.5 ಕೋಟಿ ತೆಲುಗುದೇಶಂಗೆ, ಒಂದು 15 ಕೋಟಿ BRS ಪಕ್ಷಕ್ಕೆ. ಶರತ್ ಚಂದ್ರ ರೆಡ್ಡಿ ಆಂಧ್ರ ಮೂಲದವರಾದ್ದರಿಂದ ಆಂಧ್ರದ 2 ಪಕ್ಷಗಳಿಗೆ ಸ್ವಲ್ಪ ಕೊಟ್ಟಿದ್ದಾರೆ. ಆದರೆ 35 ಕೋಟಿ 52 ಕೋಟಿ ಚುನಾವಣಾ ಬಾಂಡ್ ಖರೀದಿಯಲ್ಲಿ 35 ಕೋಟಿಯನ್ನು BJPಗೆ ದೇಣಿಗೆಯಾಗಿ ನೀಡಿದ್ದಾರೆ. ಈಗ ದೇಣಿಗೆ ನೀಡಿದ್ದು ಯಾವಾಗ? ಮುಂಚೆ ಎಷ್ಟು ದೇಣಿಗೆ ನೀಡಿದ್ದಾರೆ ಅಂತ ಗೊತ್ತಿಲ್ಲ. ಇವಾಗ ಚುನಾವಣಾ ಬಾಂಡ್ ಮೂಲಕ ನೀಡಿದ್ದು 35 ಕೋಟಿ. ಅದಕ್ಕಿಂತ ಮುಂಚೆ ಬೇಕಾದಷ್ಟು ಕೊಟ್ಟಿರ್ಬೋದು. ಆದರೆ ಬಾಂಡ್ ಮೂಲಕ ಕೊಡಲಿಕ್ಕೆ ಕಾರಣ ಏನು? ಅಲ್ಲಿ ಇರುವುದು ರಾಜಕೀಯದ ಮಸಲತ್ತು. 2022 ನವೆಂಬರ್ನಲ್ಲಿ ಶರತ್ ಚಂದ್ರ ರೆಡ್ಡಿಯನ್ನು ದಿಲ್ಲಿ ಅಬಕಾರಿ ಪ್ರಕರಣದಲ್ಲಿ ಬಂಧಿಸಲಾಯಿತು. ಅದಾದ 5ನೇ ದಿನಕ್ಕೆ ಶರತ್ ಚಂದ್ರ ರೆಡ್ಡಿಯ ಅರಬಿಂದೋ ಫಾರ್ಮಾ ಕಂಪನಿ ಚುನಾವಣಾ ಬಾಂಡ್ಗಳನ್ನು ಖರೀದಿಸಿ BJPಗೆ ದೇಣಿಗೆ ನೀಡ್ತದೆ. ಅದಾದ 6ನೇ ದಿನಕ್ಕೆ BJP ಹೆಸರಿನಲ್ಲಿ ಅದು ಎನ್ಕ್ಯಾಶ್ ಆಗಿದೆ. ಅದಕ್ಕೆ ದಿನಾಂಕ ಕೂಡ ಈಗ ಬಯಲಾಗಿದೆ. ಅದಾದ ಬೆನ್ನಿಗೆ ಶರತ್ ಚಂದ್ರ ರೆಡ್ಡಿಗೆ ಜಾಮೀನು ಸಿಗ್ತದೆ. ಹೊರಗಡೆ ಬರ್ತಾರೆ. ED ಬಾಯಿ ಮುಚ್ಕೊಂಡು ಬಂಧನ ಮಾಡಿದ್ದ ED ಬಾಯಿ ಮುಚ್ಕೊಂಡು ಕೂತ್ಕೊಂಡಿರ್ತದೆ. ಹೊರಗೆ ಬಂದ ಶರತ್ ಚಂದ್ರ ರೆಡ್ಡಿ ಮತ್ತೆ ಜಾಮೀನು ಮುಗಿತಾ ಇದ್ದಾಗ ಹೆಂಡತಿಗೆ ಕಾಯಿಲೆ ಅಂತ ಮತ್ತೆ ಜಾಮೀನು ಪಡ್ಕೊಳ್ತಾನೆ. ಮತ್ತೆ ಆ ಜಾಮೀನು ಅವಧಿ ಮುಗಿತಾ ಇದ್ದಾಗ ನನಗೆ ಕಾಯಿಲೆ ಅಂತ ಜಾಮೀನು ಪಡ್ಕೊಳ್ತಾನೆ. ಈ ನಡುವೆ ಒಟ್ಟು 35 ಕೋಟಿ ರೂಪಾಯಿಗಳನ್ನು 1.5 ವರ್ಷದಲ್ಲಿ 35 ಕೋಟಿ ರೂಪಾಯಿಗಳನ್ನು BJPಗೆ ದೇಣಿಗೆಯಾಗಿ ನೀಡಿದಂಥ ಶರತ್ ಚಂದ್ರ ರೆಡ್ಡಿ ಮತ್ತು ಹೊರಗೆ ಉಳಿಯಲು ಮಾಡಿದ ಉಪಾಯವೇನು ಅಥವಾ BJPಯ ಕುಯುಕ್ತಿ ಏನು? ಇದರಿಂದ ಸ್ಪಷ್ಟವಿದೆ. ಸರಕಾರದ ಸಾಕ್ಷಿಯಾಗಿ ಬದಲಾಗಿದ್ದಾನೆ ಶರತ್ ಚಂದ್ರ ರೆಡ್ಡಿ. ಇವಾಗ ED ಬಂಧಿಸಿದ ಆರೋಪಿ ಆಗಿದ್ದವನು ಈಗ EDಯ ಸಾಕ್ಷಿದಾರನಾಗಿ ಬದಲಾಗಿದ್ದಾನೆ. ಇದು ಈ ದೇಶದಲ್ಲಿ ನಡೆದಿರುವ ಅತ್ಯಂತ ಕೊಳಕು ರಾಜಕೀಯದ ಒಂದು ಮುಖ ಅಷ್ಟೇ.
ಇವೆಲ್ಲದರ ನಡುವೆ ತಮಿಳುನಾಡಿನ DMK ನಾಯಕ ಅವರು, ಉದಯನಿಧಿ ಅವರು ಪ್ರಧಾನಿ ಮೋದಿಯವರನ್ನು 28 ಪೈಸೆಯ ಪ್ರಧಾನಿ ಅಂತ ಕರೆದಿದ್ದಾರೆ. ಅದಕ್ಕೆ ಅವರು ನೀಡಿರುವ ಕಾರಣ, ನಾವು ಒಕ್ಕೂಟ ಸರ್ಕಾರಕ್ಕೆ ಕಟ್ಟಿದ ತೆರಿಗೆಯಲ್ಲಿ 1 ರೂಪಾಯಿಗೆ 28 ಪೈಸೆ ವಾಪಸ್ ಬಂದಿದೆ. ಉಳಿದುದು ಎಲ್ಲಿ ಹೋಯಿತು? ಹೌದು, ತೆರಿಗೆ ನೀಡುವುದು ಎಲ್ಲ ರಾಜ್ಯಗಳಿಂದ ಇವಾಗ GST ಮೂಲಕ, ಹಿಂದೆ ಬೇರೆ ಬೇರೆ ತೆರಿಗೆಗಳ ಮೂಲಕ ಕೇಂದ್ರಕ್ಕೆ ತೆರಿಗೆ ಸಂಗ್ರಹ ಆಗ್ತದೆ. ಅದು ದೇಶಕ್ಕೆ ವೆಚ್ಚ ಆಗ್ತದೆ. ಕರ್ನಾಟಕದಿಂದಲೂ ಹೋದಂಥ ತೆರಿಗೆ, ಅತಿ ಹೆಚ್ಚು ತೆರಿಗೆಗಳನ್ನು ಕರ್ನಾಟಕ, ತೆಂಕಣ ಭಾರತದಲ್ಲಿ ಅತಿ ಹೆಚ್ಚು ತೆರಿಗೆಯನ್ನು GSTಯನ್ನು ಕರ್ನಾಟಕ ಕಟ್ಟಿತ್ತು. ಆದರೆ ಕರ್ನಾಟಕಕ್ಕೆ ಎಷ್ಟು ಬಂತು? ರೂಪಾಯಿಗೆ 22 ಪೈಸೆ ಮಾತ್ರ. ಆದರೆ ಸದ್ಯಕ್ಕೆ ಕರ್ನಾಟಕದ ಮುಖ್ಯಮಂತ್ರಿ 22 ಪೈಸೆಯ ಪ್ರಧಾನಿ ಅಂತ ಕರೆದಿಲ್ಲ, ತಮಿಳುನಾಡು ಕರೆದಿದ್ದಾರೆ 28 ಪೈಸೆಯ ಪ್ರಧಾನಿ ಅಂತ. ಹಾಗಾದರೆ ಉಳಿದ ದುಡ್ಡನ್ನು ಪ್ರಧಾನಿಯವರು ದೇಶದ ಜನರಿಗೆ ವೆಚ್ಚ ಮಾಡಿದರೆ, ತೆರಿಗೆಯಿಂದ ಬಂದಂಥ ಹಣವನ್ನು ಜನರಿಗೆ ವೆಚ್ಚ ಮಾಡಬೇಕು. ಹಾಗೂ ಸರ್ಕಾರದ ಸಂಬಳ ಇರ್ತದೆ, ಮಂತ್ರಿ ಮಹೋದಯರ ವೆಚ್ಚ ಇರ್ತದೆ, ಅದೆಲ್ಲ ಆಗಲೇಬೇಕು. ಆದರೆ ಮೋದಿಯವರ ಸರ್ಕಾರ ಸಾವಿರಾರು ಕೋಟಿ ಉದ್ಯಮಿಗಳ ಸಾಲ ವಜಾ ಮಾಡಿದೆ. ಇದು ಜನಸೇವೆ ಈ ದೇಶದಲ್ಲಿ ನಡೀತಾ ಇರುವಂಥದ್ದು. ಉದ್ಯಮಿಗಳ ಸಾಲ ವಜಾ ಮಾಡೋದಕ್ಕೆ ಜನ ತೆರಿಗೆ ಕಟ್ಟಬೇಕಾ? ಉದ್ಯಮಿಗಳ ಸಾಲ ವಜಾ ಮಾಡಿದಂಥ ಸರ್ಕಾರಕ್ಕೆ ಬಡ ಜನರ ಸಾಲ ವಜಾ ಮಾಡಲಿಬೇಕು ಅಂತ ಒಂದು, ಬಡ ಜನರಿಗೆ ಸೇವೆ ಸಲ್ಲಿಸಬೇಕಂತ ಒಂದು ನಿಯಮ ಇಲ್ವಾ? ಇಂಥ ಒಂದು ತೀರಾ ನ್ಯಾಯಗೇಡಿ ಸರ್ಕಾರವನ್ನು ಇವಾಗ ನಾವು ನೋಡ್ತಾ ಇದ್ದೇವೆ. ಇವೆಲ್ಲದರ ನಡುವೆ ನಿನ್ನೆ 111 ಕ್ಷೇತ್ರಗಳಿಗೆ BJPಯು ತನ್ನ ಅಭ್ಯರ್ಥಿಗಳನ್ನು ಅಂತಿಮಗೊಳಿಸಿದೆ. ಆ 111ರಲ್ಲಿ ಕರ್ನಾಟಕದ 4 ಕೂಡ ಸೇರಿದೆ. ಇನ್ನು ಒಂದೇ ಒಂದು ಬಾಕಿ ಇದೆ. ಕರ್ನಾಟಕದಲ್ಲಿ ಕಾಂಗ್ರೆಸ್ ಇದಾಗಲೇ ಎಲ್ಲ ಕ್ಷೇತ್ರಗಳ ಅಭ್ಯರ್ಥಿಗಳ ಆಯ್ಕೆ ಅಂತಿಮಗೊಳಿಸಿದೆ. 4ರ ಘೋಷಣೆ ಆಗಬೇಕು. BJP ನಿನ್ನೆ 4ರ ಜೊತೆಗೆ 27ಕ್ಕೆ ಅಭ್ಯರ್ಥಿಗಳನ್ನು ಅಂತಿಮಗೊಳಿಸಿದಂತಾಯಿತು. 27ಕ್ಕಂದರೆ 3 JDSಗೆ ಬಿಟ್ಟುಕೊಟ್ಟಿದೆ. ಚಿತ್ರದುರ್ಗದ ಅಭ್ಯರ್ಥಿಯನ್ನು ಅಂತಿಮಗೊಳಿಸಿಲ್ಲ. ಅಂತಿಮಗೊಳಿಸಿದ ಅಭ್ಯರ್ಥಿಗಳಲ್ಲಿ ಶೆಟ್ಟರ್ ಅವರಿಗೆ ಕೊನೆಗೂ ಬೆಳಗಾವಿ ಕ್ಷೇತ್ರ ಸಿಕ್ಕಿದೆ. ಇವೆಲ್ಲದರ ನಡುವೆ BJPಯ ಬಂಡಾಯ ಕೆಲವು ಕಡೆ ಇದೆ. ಮುಖ್ಯವಾಗಿ ಶಿವಮೊಗ್ಗದಲ್ಲಿ ಈಶ್ವರಪ್ಪನವರ ಬಂಡಾಯ ಮುಂದುವರಿದಿದೆ. ಮೇಲ್ನೋಟಕ್ಕೆ ಇದು BJP ವಿರುದ್ಧ ಬಂಡಾಯ ಅಂತ ಕಾಣ್ತಾ ಇದೆ. ಇದರಿಂದ ಕಾಂಗ್ರೆಸ್ಗೆ ಲಾಭ ಅಂತ ಕೂಡ ಕೆಲವರು ಲೆಕ್ಕ ಹಾಕಿದ್ದಾರೆ. ಇದು ಯಡಿಯೂರಪ್ಪನವರ ರಾಜಕೀಯ ಕಾರ್ಯತಂತ್ರದ ಒಂದು ಕುತಂತ್ರ. ಈಶ್ವರಪ್ಪನವರು BJPಯನ್ನು ಬೈಯಲ್ಲ, ಅಥವಾ ಪ್ರಧಾನಿಯನ್ನು ಬೈಯಲ್ಲ, ಅಥವಾ ರಾಜಕೀಯ BJP ಪಕ್ಷದ ಯಾರನ್ನು ಬೈಯಲ್ಲ. ಅವರು ಯಡಿಯೂರಪ್ಪನವರನ್ನು ಟೀಕಿಸಿದಂತೆ ಮಾಡಿ ನಾನು BJP ಅಭ್ಯರ್ಥಿ ಅಂತ ಹೇಳಿಕೊಂಡು ಹಿಂದುಳಿದವರ ಮತಗಳನ್ನು ಸೆಳೆಯುವುದಕ್ಕೆ ಹೊರಟಿದ್ದಾರೆ. ಆ ಮೂಲಕ ಅವರು ಕಾಂಗ್ರೆಸ್ಸಿನ ಮತಗಳನ್ನು ಸೆಳೆದು BJP ಅಭ್ಯರ್ಥಿ ಯಡಿಯೂರಪ್ಪನವರ ಮಗನಿಗೆ ಅನುಕೂಲ ಮಾಡಲು ಇರುವಂಥ ಒಂದು ಡಮ್ಮಿ ಅಭ್ಯರ್ಥಿ. ಈಶ್ವರಪ್ಪ BJPಯ ಡಮ್ಮಿ ಅಭ್ಯರ್ಥಿಯಾಗಿ ಯಡಿಯೂರಪ್ಪನವರ ಮಗ ವಿಜಯೇಂದ್ರನಿಗೆ ಅನುಕೂಲ ಮಾಡುವಂಥ ಒಂದು ಒಳ ಕೆಲಸದಲ್ಲಿ ತೊಡಗಿದ್ದಾರೆ. ನಿನ್ನೆ ಅಂತಿಮಗೊಳಿಸಿದ ಪಟ್ಟಿಯಲ್ಲಿ ನಟಿ ಕಂಗನಾ ರನಾವತ್ ಕೂಡ ಇದ್ದಾರೆ. ಈ ಕಂಗನಾ ರನಾವತ್ ಮೊದಲಿನಿಂದಲೂ ಬೆಂಬಲಿಗರು ಯಾರದು? ಮೋದಿಯವ್ರದ್ದು. ಆದ್ದರಿಂದ ಅವರಿಗೆ ಮಂಡ್ಯದಲ್ಲಿ ಲೋಕಸಭಾ ಟಿಕೆಟ್ ಸಿಕ್ಕಿದೆ. ಅದರಲ್ಲಿ ವಿಶೇಷವಾದದ್ದು ಏನಿಲ್ಲ. ನಟ ನಟಿಯರಿಗೆ, ಖ್ಯಾತರಿಗೆ ಟಿಕೆಟ್ ಕೊಡುವುದು ಮೊದಲಿಂದಲೂ ಬೇರೆ ಬೇರೆ ಪಕ್ಷಗಳು ಮಾಡಿದ್ದು, BJP ಮಾಡಿದೆ. ಕಂಗನಾ ರನೌತ್ರ ರಾಜಕೀಯ ಆಕಾಂಕ್ಷೆ ಏನಾಗ್ತದೆ ಅನ್ನುವುದು ಮುಂದಿನ ದಿನಗಳಲ್ಲಿ ಗೊತ್ತಾಗ್ತದೆ. ಅದಕ್ಕೆ ಜೂನ್ 4ರವರೆಗೆ ಕಾಯಬೇಕು. ಇನ್ನೊಂದು ವಿಶೇಷವೆಂದರೆ, ಇಂದಿರಾ ಗಾಂಧಿಯವರ ಮತ್ತೊಬ್ಬ ಸೊಸೆ ಮನೇಕಾ ಗಾಂಧಿಯವರಿಗೆ BJP ಮತ್ತೆ ಟಿಕೆಟ್ ಕೊಟ್ಟಿದೆ. ಆದರೆ ಮನೇಕಾ ಗಾಂಧಿಯವರ ಮಗ ವರುಣ್ ಗಾಂಧಿಗೆ ಟಿಕೆಟ್ ಕೊಟ್ಟಿಲ್ಲ. ಮನೇಕಾ ಗಾಂಧಿ ಮತ್ತು ವರುಣ್ ಗಾಂಧಿಯವರು
ಕಳೆದ 3-4 ಲೋಕಸಭಾ ಚುನಾವಣೆಗಳಿಂದ ಬಿ ಜೆ ಪಿಯ ಸಂಸದರು. ಮನೇಕಾ ಗಾಂಧಿ ಅವರಿಗೆ ಟಿಕೆಟ್ ಕೊಟ್ಟರು ಕೂಡ ವರುಣ್ ಗಾಂಧಿ ಅವರಿಗೆ ಟಿಕೆಟ್ ಕೊಡದಿರಲಿಕ್ಕೆ ಕಾರಣ ಇದೆ. ಇತ್ತೀಚಿನ ದಿನಗಳಲ್ಲಿ ವರುಣ್ ಗಾಂಧಿಯವರು ಆಡಳಿತವನ್ನು ಟೀಕಿಸಿದರು. ಬಿ ಜೆ ಪಿಯನ್ನಾಗಲಿ ಪ್ರಧಾನಿ ಮೋದಿಯವರನ್ನಾಗಲಿ ಅವರು ಟೀಕಿಸಿಲ್ಲ. ಆದರೆ ದೇಶದ ಆಡಳಿತ ಸರಿಯಿಲ್ಲ ಅನ್ನೋದನ್ನು ಆವಾಗ ಟೀಕಿಸ್ತಾ ಬಂದಿದ್ದರು ವರುಣ್ ಗಾಂಧಿಯವರು. ಇವರು ವರುಣ್ ಗಾಂಧಿ ಬಂದು ಇಂದಿರಾ ಗಾಂಧಿಯವರ ಮೊಮ್ಮಗ, ಸಂಜಯ್ ಗಾಂಧಿಯವರ ಮಗ. ಮನೇಕಾ ಗಾಂಧಿ ಬಂದು ಟಿಕೆಟ್ ಪಡೆದಿದ್ದರೆ ವರುಣ್ ಗಾಂಧಿಯವರೇ ಟಿಕೆಟ್ ಸಿಕ್ಕಿಲ್ಲ. ಹಾಗಾಗಿ ವರುಣ್ ಗಾಂಧಿಯವರು ಮುಂದಿನ ದಿನಗಳಲ್ಲಿ ಏನು ಮಾಡ್ತಾರೆ ಅನ್ನೋದನ್ನು ಈಗಲೇ ಹೇಳಲಿಕ್ಕೆ ಬರುವುದಿಲ್ಲ. ಅವರು ಹಾಲಿ ಸಂಸದರು, ಟಿಕೆಟ್ ವಂಚಿತ ಸಂಸದರು. ಟಿಕೆಟ್ ವಂಚಿತ ಸಂಸದರು ನಾನಾ ಕಡೆ ಇದ್ದಾರೆ, ಕರ್ನಾಟಕದಲ್ಲೂ ಇದ್ದಾರೆ. ಇವೆಲ್ಲದರ ನಡುವೆ ರಾಜಕೀಯದ ನಡೆ ಮುಂದಿನ ದಿನಗಳಲ್ಲಿ ಎತ್ತ ಸಾಗುತ್ತದೆ. ಉದಾಹರಣೆಗೆ ಇವಾಗ ನೋಡಿ, ಜೈಲಿನಿಂದಲೇ ನಿನ್ನೆ ದಿಲ್ಲಿಯ ನೀರಿನ ಸಮಸ್ಯೆ ಬಗೆಹರಿಸಲು ಕೇಜ್ರಿವಾಲ್ ಅವರು ಕಟ್ಟಳೆ ಇಟ್ಟಿದ್ದಾರೆ. ಈಗ ಯಾಕೆ ಅಂತ ವಿಷಯ ಬರ್ಬೋದು. ಇವಾಗ ಬೇಸಿಗೆ ಕಾಲದಲ್ಲೇ ನೀರಿನ ಸಮಸ್ಯೆ ಎದುರಾಗೋದು, ಎಲ್ಲ ನಗರಗಳಲ್ಲಿ ನೀರಿನ ಸಮಸ್ಯೆ ಎದುರಾಗೋದು ಬೇಸಿಗೆ ಕಾಲದಲ್ಲಿ. ಅದೇ ರೀತಿ ಈಗ ಬೇಸಿಗೆ ಆದ್ದರಿಂದ ನೀರಿನ ಸಮಸ್ಯೆ ಎದುರಾಗಿದೆ. ಅದನ್ನು ಪರಿಹರಿಸುವಂತೆ ತನ್ನ ಪಕ್ಷದವರಿಗೆ ಕೇಜ್ರಿವಾಲ್ ಅವರು ಮುಖ್ಯಮಂತ್ರಿ ಸ್ಥಾನದಲ್ಲಿ ಮುಂದುವರೆದಿದ್ದಾರೆ. ಅವರು ರಾಜೀನಾಮೆ ಕೊಟ್ಟಿಲ್ಲ. ಇತ್ತೀಚೆಗೆ ಇನ್ನೊಂದು ದೊಡ್ಡ ಗುಲ್ಲು ಕೂಡ ಆಯಿತು. ಇವಾಗ ಇರುವ ಮೋದಿ ಅವರೇ ಅಲ್ಲ ಅಂತೇಳಿ ಗುಜರಾತ್ನವರು ಒಂದಿಬ್ಬರು, ಅದು ಸುಳ್ಳಿರ್ಬೋದು, ಒಂದು ಜಾಲತಾಣಗಳಲ್ಲಿ ಹರಿದಾಡ್ತಾ ಇರುವಂಥ ಸುದ್ದಿ ನೋಡಿದರೆ ಅದನ್ನು ಹೇಳಲಿಕ್ಕೆ ಭಾಳ ಕಷ್ಟ ಆಗ್ತದೆ. ಇವಾಗಿರುವ ಮೋದಿಯೇ ಅಲ್ಲ ಅಂತ ಗುಜರಾತಿನವರೇ, RSSನವರೇ ಜಾಲತಾಣಗಳಲ್ಲಿ ಒಂದೆರಡು ಸುದ್ದಿಗಳನ್ನು ಹಾಕಿದ್ದಾರೆ. ಅದಕ್ಕೆ ಹೆಚ್ಚು ಪ್ರಚಾರವನ್ನು ನಾವು ಕೊಡುವುದು ಅಗತ್ಯ ಇಲ್ಲ. ಅದೇನೇ ಇದ್ದರೂ ಕೂಡ ಈಗಿನ ಚುನಾವಣಾ ಕಣ ಏನಿದೆ ರಾಜ್ಯದಲ್ಲಿ ಮತ್ತು ದೇಶದಲ್ಲಿ ಒಂದು ರೀತಿಯಲ್ಲಿ ನ್ಯಾಯವಾದ ಚುನಾವಣೆ ದಾರಿಯಲ್ಲಿ ಹೋಗ್ತಿರುವಂತೆ ಕಾಣ್ತಾ ಇಲ್ಲ. ಅದು ಹಿಂದೆನಿಗಿಂತಲೂ ಕೆಟ್ಟ ರೀತಿಯಲ್ಲಿ ಮುಂದಕ್ಕೆ ಸಾಗ್ತಾ ಇರುವಂತೆ ಕಾಣ್ತಾ ಇದೆ. ಇಂದಿನಿಂದ ರಾಜ್ಯದಲ್ಲಿ SSLC ಪರೀಕ್ಷೆ ಕೂಡ ಆರಂಭವಾಗಿದೆ. SSLC ಪರೀಕ್ಷೆಗೂ ಚುನಾವಣೆಗೂ ಏನು ಸಂಬಂಧ ಇಲ್ಲದೇ ಇದ್ದರೂ ಕೂಡ SSLC ಪರೀಕ್ಷಾ ಕೇಂದ್ರಗಳೇ ಮುಂದಿನ ದಿನಗಳಲ್ಲಿ ಚುನಾವಣಾ ಕೇಂದ್ರಗಳಾಗ್ತವೆ. ಇವೆಲ್ಲ ದೇಶದಲ್ಲಿ ನಡೆಯುವಂಥ ಬೇರೆ ಬೇರೆ ಸಂಗತಿಗಳ ಜೊತೆಗೆ ತಳುಕು ಹಾಕಿಕೊಂಡಿದೆ. ಇನ್ನೊಂದು ಕಡೆ ಮಮತಾ ಬ್ಯಾನರ್ಜಿಯವರನ್ನು ಕೂಡ BJP ಚುನಾವಣಾ ಕಾಲದಲ್ಲಿ ಬಂಧಿಸ್ತದೆ, ಭ್ರಷ್ಟಾಚಾರದ ಆಪಾದನೆ ಮೇಲೆ ಬಂಧಿಸ್ತದೆ ಅನ್ನುವಂಥ ಸುದ್ದಿಯನ್ನು BJPಯವರು ಹರಿಬಿಟ್ಟಿದ್ದಾರೆ. ಇದಕ್ಕೆ ಕಾರಣ ಇದೆ. ಏನಂದರೆ ಕೇಜ್ರಿವಾಲ್ ಅವರ ಬಂಧನ ಆದಂತೆ ಮಮತಾ ಬ್ಯಾನರ್ಜಿಯವರ ಬಂಧನ ಆಗ್ತದೆ ಅಂತ. ಆದರೆ ಅದನ್ನು ಅಷ್ಟು ಸುಲಭದಲ್ಲಿ ಒಪ್ಕೊಳ್ಳಿಕ್ಕೆ ಆಗೋದಿಲ್ಲ. ಕೇಜ್ರಿವಾಲ್ರು ಕೂಡ RSS ಮೂಲದಿಂದ ಬಂದವರು. ಆದರೆ ಅವರಿಗೆ ಇವಾಗ ರಾಜಕೀಯ ದಿಲ್ಲಿಯಲ್ಲೇ ಅವರ ರಾಜಕೀಯ ಇರುವುದರಿಂದ ಮೋದಿಯವರ ಪಟಾಲಮ್ಮ ಅವರಿಗೆ ವಿರೋಧವಿದೆ. ಮಮತಾ ಬ್ಯಾನರ್ಜಿಯವರು RSSನಿಂದ ಬಂದವರಲ್ಲ, ಆದರೆ RSSನ ವಟಾರದಲ್ಲಿ ಇದ್ದವರು, ಕಾಂಗ್ರೆಸ್ನಲ್ಲಿ ಇದ್ದವರು. ಅವರು ಕಾಂಗ್ರೆಸ್ನಿಂದ ಹೋಗಿ ಸ್ವಂತ ಪಕ್ಷವನ್ನು ಕಟ್ಟಿ ಗೆದ್ದವರು. ಅವರಿಗೂ ಮೋದಿಯವರಿಗೂ ಭಾಳ ಸಂಪರ್ಕ ಮೊದಲಿನಿಂದಲೂ. ಜನ್ಮದಿನದ ಶುಭಾಶಯವನ್ನು ಮೋದಿಯವರು ಮತ್ತು ಮಮತಾ ಬ್ಯಾನರ್ಜಿಯವರು ಪ್ರತಿ ವರ್ಷ ಪರಸ್ಪರ ಜನ್ಮದಿನದ ಶುಭಾಶಯಗಳನ್ನು ಕೋರ್ತಾ ಇರ್ತಾರೆ. ಅಷ್ಟೇ ಅಲ್ಲ, ಮೋದಿಯವರು ದೀದಿಯವರಿಗೆ ಬಟ್ಟೆ ಕೊಡುವುದು, ದೀದಿಯವರು ಮೋದಿಯವರಿಗೆ ಬಟ್ಟೆ ಕಳಿಸುವುದು ಕೂಡ ನಡೀತಿರುವುದಾಗಿ ವರದಿಯಾಗಿದೆ. ಇಂಥ ಸ್ಥಿತಿಯಲ್ಲಿ ಮೋದಿಯವರ ಸರ್ಕಾರ ಮಮತಾ ಬ್ಯಾನರ್ಜಿಯವರನ್ನು ಬಂಧಿಸುತ್ತದೆ ಅಂತ ಹೇಳಲಿಕ್ಕೆ ಕಾರಣ ಇಲ್ಲ. ಆದರೆ BJPಯವರಿಗೆ ಪಶ್ಚಿಮ ಬಂಗಾಳದಲ್ಲಿ ಏನಾದರೂ ಕಾಲೂರಬೇಕಂದ್ರೆ ದೀದಿಯವರು ಹೋಗಬೇಕು. ದೀದಿಯವರು ಹೋಗುವುದಿಲ್ಲ, ಮೋದಿಯವರು ಮನಸ್ಸು ಮಾಡೋದಿಲ್ಲ. ಆದರೆ BJPಯವರಿಗೆ ಬೇರೆ ಗತಿ ಇಲ್ಲ. ಏನಾದರೂ ಒಂದು ಕೊಳಕು ರಾಜಕೀಯವನ್ನು ಪಶ್ಚಿಮ ಬಂಗಾಳದಲ್ಲಿ ಮಾಡ್ತಾ ಇರ್ತಾರೆ. ಆದರೆ ಪಡುವಣ ಬಂಗಾಳದಲ್ಲಿ ಈಗಲೂ ಕೂಡ ಮಮತಾ ಬ್ಯಾನರ್ಜಿಯವರ ತೃಣಮೂಲ ಕಾಂಗ್ರೆಸ್ ತುಂಬ ಬಲಾಢ್ಯವಾಗಿದ್ದು ಅದರ ಮುಂದೆ ಏಗುವುದು ಕಷ್ಟ. ಒಂದು ವೇಳೆ ಮಮತಾ ಬ್ಯಾನರ್ಜಿಯವರ ಬಂಧನವಾದರೆ BJP ಗೆಲ್ಲುತ್ತಿದ್ದ 4-5 ಸ್ಥಾನಗಳನ್ನು ಕೂಡ ಅಲ್ಲಿ ಗೆಲ್ಲಲಿಕ್ಕೆ ಕಷ್ಟ ಆಗ್ತದೆ. ಇಂಥ ನಿಟ್ಟಿನಲ್ಲಿ ಇನ್ನೊಂದು ವಿಷಯ, BJPಯವರು ಇನ್ನೊಂದು ಸುದ್ದಿಯನ್ನು ಕೂಡ ಹೇಳಿದ್ದಾರೆ. ಎಲ್ಲಿ ಕರ್ನಾಟಕದಲ್ಲಿ
ಒಂದು ವೇಳೆ ಬಿ ಜೆ ಪಿಯವರು ಹೆಚ್ಚು ಲೋಕಸಭಾ ಸ್ಥಾನಗಳನ್ನು ಗೆದ್ದರೆ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಬೇಕಾಗ್ತದಂತ. ಹಿಂದೆ ಕೂಡ ಇಲ್ಲಿ ಚುನಾವಣೆ ನಡೆದಾಗ ಬಿ ಜೆ ಪಿ ಹೆಚ್ಚು ಲೋಕಸಭಾ ಸ್ಥಾನಗಳನ್ನು ಗೆದ್ದಿತ್ತು. ಆದರೆ ಕಾಂಗ್ರೆಸ್ನವರು ರಾಜೀನಾಮೆ ಕೊಟ್ಟಿಲ್ಲ. ಕಳೆದ ಚುನಾವಣೆಯಲ್ಲಿ 2014 ಚುನಾವಣೆಯಲ್ಲಿ ಲೋಕಸಭಾ ಚುನಾವಣೆ ನಡೆದಾಗಲೂ ಸಿದ್ದರಾಮಯ್ಯರ ಸರ್ಕಾರವಿತ್ತು. ಬಿ ಜೆ ಪಿಯ ಹೆಚ್ಚು ಸ್ಥಾನ ಕೊಟ್ಟಿತ್ತು, ಗೆದ್ದಿತ್ತು. ಸಿದ್ದರಾಮಯ್ಯನವರು ರಾಜೀನಾಮೆ ಕೊಟ್ಟಿಲ್ಲ. ಈ ಬಾರಿ ಕೊಡಬೇಕಾದ ಅಗತ್ಯ ಏನಿದೆ ಅನ್ನುವಂಥ ಪ್ರಶ್ನೆ ಖಂಡಿತ ಬರ್ತದೆ. ಅದು ಏನಾದರೂ ಇರಲಿ, ಪರಸ್ಪರ ಪಕ್ಷಗಳು ಚುನಾವಣೆ ಕಾಲದಲ್ಲಿ ಬೈದುಕೊಳ್ಳುವುದು, ಕೆಸರು ಎರಚಿಕೊಳ್ಳುವುದು, ಕಲ್ಲು ಹೊಡೆದುಕೊಳ್ಳುವುದು ಮಾಮೂಲಿ. ಆದರೆ ಕಾನೂನನ್ನು ಮೀರಿ ಕಲ್ಲು ಹೊಡೆಯುವ ಕೆಲಸವನ್ನು ನಿಲ್ಲಿಸಿ ನಿಯಮಾನುಸಾರ ಚುನಾವಣೆಯನ್ನು ಮುಂದುವರಿಯಲಿ ಅಂತ ಹೇಳ್ತಾ ಈಗಿನ ಕತೆ ಕಾರಣಕ್ಕೆ ವಿರಾಮ ಹೇಳ್ತಾ ಇದ್ದೇನೆ. ನೋಡ್ತಾ ಇರಿ V4 ನ್ಯೂಸ್. ಹಾಗೆಯೇ V4 ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ಸದಸ್ಯರಾಗಿ ನಿಮಗೆಲ್ಲ ವಂದನೆಗಳನ್ನು ಸಲ್ಲಿಸುತ್ತಿದ್ದೇನೆ. ನಮಸ್ಕಾರಗಳು.